ಬಾಯಪ್ಪ ಆರಾಮದಿಯಪ್ಪ. ಏನು ಆರಾಮ್ ಬಿಡೋ ಮಾರಾಯ. ಏನು ಬರ್ತೇನೆ ನನ್ನ ಸುದ್ದಿ ಇಲ್ಲ ಏನಿಲ್ಲ, ಆರಾಮದೇವ್ ಬಿಡು. ಹುಡುಗರು ಹುಡುಗರು ಆಚ ಕಡೆ ಮನೆಗೆ ಹೋಗ್ಯಾರ. ಈಗ ಅವ್ರ ಅಮ್ಮಾರು ಬಂದಿದ್ರ ಕರ್ಕೊಂಡು ಹೋಗ್ಯಾರ. ಕುಂದ್ರಪ್ಪ. ಶೀಲಾ ಅಪ್ಪ ಬಂದನ, ಚಾ ಮಾಡ್ಕೊಂಬ ಇಲ್ಲಿ. ಹ್ಞೂ ರೀ. ಈ ಚಾಗಿ ಏನು ಬೇಡಪ್ಪ, ಈಗ ನಾಷ್ಟ ಮಾಡಿ ಚಾ ಅದು ಕುಡಿದು ಬಂದಿದ್ದೆ. ಬೇಡ ಅಂತ ಹೇಳು. ಇಲ್ಲಿ ತಡಿಯಪ್ಪ, ಒಂದು ಕಪ್ ಚಾ ಕುಡಿ ಅಂತ. ಆರಾಮದಿರ ರೀ ಮಾವ್ರ? ಹ್ಞೂ ಆರಾಮದೇವ್ ನೋಡಿ, ನೀವು ಆರಾಮದಿರಾ? ಹ್ಞೂ ರೀ ಮಾವ್ರ, ನಾವು ಆರಾಮದೇ ನೋಡ್ರಿ. ಹೇಳ್ರಿ ಮಾವ್ರ, ಚಾ ಹಾಕೊಂಬರ್ತೇನೆ. ಇರ್ಲಿ ಬಿಡುವ, ಈಗ ನಾಷ್ಟ ಮಾಡಿ ಚಾ ಕುಡಿದು ಬಂದಿದ್ದೆ. ಇಲ್ಲಿ ತಡಿ, ಒಂದ ಕಪ್ಪಿಟ್ಟೇನಿ. ನೀವು ಉಪ್ಪಿಟ್ಟು ಮಾಡಿದ್ದೆ ತಿಂತಾರನ ಕೇಳ್ರಿ, ಹಾಕೊಂಬರ್ತೇನಿ. ತಿಂತೀರನ ಅಂತ ಹೆಂಗೆ ಕೇಳಕ್ಕಾಗತ್ತ? ಒಂಚೂರು ಹಾಕೊಂಬ. ಕೈ ತಗೋತಿದ್ರು ತಕೋ, ನಾಷ್ಟ ಉಪ್ಪಿಟ್ಟು ಮಾಡಿತ್ತು, ಉಪ್ಪಿಟ್ಟಿಂದ ಚಾ ಕುಡಿ ಅಂತ. ಬೇಡಪ್ಪ, ನಾನು ಉಪ್ಪಿಟ್ಟು ತಿಂದು ಬಂದಿದ್ದೆ. ಬರೋ ಮುಂದೆ ಬೇಡ, ಅಷ್ಟು ಹಾಕೊಂಬಾರಿ, ಉಪ್ಪಿಟ್ಟು ಏನು ಬೇಡ ಅಂತ ಹೇಳಿ ಶೀಲಾಗ. ಹ್ಞೂ ಯಪ್ಪ. ಶೀಲಾ ಆಪ ಉಪ್ಪಿಟ್ಟು ಅಲ್ಲ ಅಂತ ಚಾ ಅಷ್ಟ ಸೋಸ್ಕೊಂಬ. ಹ್ಞೂ ರೀ, ನಿಮ್ಗೂ ಹಾಕೊಡ್ಲೇನು ಚಾನ? ಬೇಡ, ಈಗ ಬಾತಾಗಿಲ್ಲ ಏನಿಲ್ಲ ಚಾ ಕುಡಿದು ಬ್ಯಾಡ್ತು. ಅವು ಅದು ಆರಾಮದಾರಪ್ಪ? ಹ್ಞೂಪ್ಪ ಆರಾಮದಾರ ನೋಡು. ಏನು ಮತ್ತು ಇರಾಕ ಬರೋದು ಹೆಂಗೆ ಏನಂತಂದು ಅದಕ್ಕೆ ನನಗೆ ಏನು ಮತ್ತು ಗೊತ್ತಾಗಲಿಲ್ಲ. ಅದಕ್ಕೆ ಮಾತಾಡ್ಕೊಂಡು ಹೋದ್ರೆ ಅಂತ ಬಂದಿಪ್ಪ. ರೀ ಚಾ ಕೊಡ್ರಿ ಮಾವಾರಿಗೆ. ಕೊಡಿ ಯಪ್ಪ ಚಾತು. ಹುಡುಗರು ಆರಾಮದಾರ ಅವ? ಹ್ಞೂ ರೀ ಮಾವಾರ ಆರಾಮದಾರ ನೋಡ್ರಿ. ನಾನು ಈಗ ಕೆಲಸ ಅದು ಮಾಡಕತ್ತಿದ್ದೆ, ಕಾಡಕತ್ತು, ಹಂಗಾಗಿ ಅವ್ರ ಬಂದಿದ್ರ ಅವ್ರ ಕಡೆ ಕೊಟ್ಕಸಿದೆ, ಈಗ ಕರ್ಕೊಂಡು ಹೋಗ್ಯಾರ್ರಿ. ಅಂತ ಹೇಳಿದ್ನಿವ, ಮತ್ತು ಏನು ನೀವು ಕಡೆ ಐತಿ ಬರಲಿಲ್ಲ ಏನಿಲ್ಲ, ಮತ್ತು ಅದಕ್ಕೆ ನಾನು ಬಂದೆ. ಹ್ಞೂ ರೀ ಮಾವಾರ. ನಿಮ್ದೇನು ವಿಚಾರ ಐತಿವ? ಅಲ್ಲೇ ಬಂದು ಇದ್ದು ಬಿಡ್ರಿ ವಾಶಿಲ್ಲ. ಏನು ನಮಗೂ ವಯಸ್ಸಾತು, ಇನ್ನು ಅಲ್ಲಿಗೆ ಇಲ್ಲಿಗೆ ಅಡ್ಡಾಡೋದಾಗುತ್ತಾನೆ. ನಮಗೂ ವಯಸ್ಸಾಗ್ತ, ಅದಕ್ಕೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಇರ್ಬೇಕಂತ ಇರುವುದಿಲ್ಲನೆ. ಬಂದು ಬಿಡ್ರಿ ಅಲ್ಲೇ. ಓಕೆ ಒಲ್ಲೆ ಅಂತಾಳಪ್ಪ, ನಾವು ಇಲ್ಲೇ ಆರಾಮದೇವಿ, ಇಲ್ಲೇ ಇರೋನ್ ತೊಗೊಂತಂತಾಳಪ್ಪ ಆಕಿ. ಮತ್ತು ನಾ ಹೆಂಗೆ ಈಗ ಮತ್ತು ಅವ್ರ ಹೆಣ್ಮಕ್ಳು ಇರುವಾರ, ನಾವೇನು ಏನು ಎಲ್ಲಾದರೂ ಇರ್ತೇವಿ, ಮತ್ತು ಅವ್ರು ಹೊಂದ್ಕೊಂಡು ಇರ್ಬೇಕಲ್ಲ. ಮತ್ತು ಆಕಿ ಒಲ್ಲೆ ಅಂತಾಳೆ, ಏನು ಮಾಡೋದು? ಅಲ್ಲ ಅಂದ್ರೆ ಹೆಂಗವ, ಮತ್ತು ಗಂಡ ಮನ್ಯಾಗ ಮತ್ತು ಮದುವೆ ಬಂದ್ಮ್ಯಾಗ ಇರೋದು ಹೌದಿಲ್ಲ. ಏನು ಹಂಗೆ ಬಂದಿದ್ದಕ್ಕೆ ಇಲ್ಲೇ ಉಳ್ದ ಬಿಟ್ಟು ಮತ್ತು ಅವ್ನು ಇಲ್ಲೇ ಕರ್ಕೊಂಬಂದದಿ. ಏನು ಇದು ಹಿಂಗೆ ಮಾಡಿದ್ರೆ ಸರಿ ಕರಿದ್ರಿ ಚಂದ ಕಾಂತಾನೆ ಹೇಳಿಸಿಲ್ಲ, ತಿಳುವಳಿಕೆಯಾಗಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಇಲ್ಲಿ ಬಿಡ್ರಿ ಮಾವಾರ, ನಮಗೆ ಅತ್ತಿಯಾರಿಗೆ ಹೊಂದದೆ ಎಲ್ಲ ಸುಮ್ಮನೆ ಬಂದಾರ. ಏನು ಮಾಡ್ಲಾನ, ಏನು ಹಂಗೆ ಒಂಚೂರು ಏನಾರ ಅನ್ನುವಂಗಿಲ್ಲ ಆಡೋಂಗಿಲ್ಲ, ಹಂಗೆ ಇದನ್ನ ಮಾಡ್ತಾರೆ. ಇಲ್ಲಿ ಉಳಿಲಿಲ್ಲ, ಅಲ್ಲಿ ಹೋಗಿ ಅದಿ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದು ಸರಿ ಕರಿದ್ರಿ ನಮ್ಮ ಮನ ಮರ್ಯಾದೆ ಹೋತವ್ರು. ಹಂಗಂದ್ರೆ ಹಿಂಗಂದ್ರೆ ಅಂತೇಳಿ ನಡವಂಬಂದ ಹಿಂಗೆ ಜಗಳ ಮಾಡಿದ್ದಕ್ಕೆ ನಾನು ಬರಾಕೊಲ್ಲೆ ಅಂತೇನ್ರಿ. ಒಲ್ಲಿ ಬಿಡ್ರಿ ಮಾವ್ರ, ನಾವು ಒಂದ ಮಾತಾರಿ, ಒಲ್ಲೆ ಅಂದ್ರೆ ಒಲ್ಲೆ ರೀ. ಮನೆ ಅಂತ ಜಗಳ ಇರುವವ, ಮತ್ತು ಹಿರಿಯಾರು ಒಂದು ಮಾತು ಅಂದಾಗ ಮತ್ತು ನೀವು ಅನಿಸ್ಕೊಳ್ಬೇಕಂದ್ರೆ ಹೆಂಗೆ ಶೀಲಾ ಹಂಗೆ ಮಾಡ್ಬೇಡವ. ತಿಳುವಳಿಕೆಗಾಗಿ ನೀ ಏನು ಹಿಂಗೆ ಮಾಡಿದ್ರೆ ನೀನಾರು ಹೇಳೋಸತ್ತಪ್ಪ. ನೀ ಏನಕ್ಕೇನು ಈಗ ಶೀಲಾ ಹೇಳ್ತಾಳೆ ಅದಕ್ಕೆ ಹ್ಞೂ ಅಂತೀಯಲ್ಪ ನೀನು. ಹಿಂಗಂತ ತಪ್ಪಿಕೊಳಕ್ಕೆ ಹೋಗ್ಬಿಡ್ರಿ ಮಾವ್ರ. ಹಿರಿಯರಂದ್ರೆ ಹಿರಿಯರ ಮಾತು ನಂಗೆ ಇರ್ಬೇಕ್ರಿ. ಹಿಂಗೆ ಚುಚ್ಚು ಮಾತಾಡ್ತಾರನ್ರಿ, ಯಾರು ಹಿರಿಯರು ಅದಾರ ಬುದ್ಧಿ ಹೇಳ್ತಾರೆ. ತಪ್ಪಿರ್ಲಿ ರೀ, ಇರ್ಲಿ ರೀ, ಬೈಸ್ಕೊಂತೀವಿ. ನಾವೇನು ಎದಕ್ಕೆ ಬೈತಾರ ಅಂತಂದು ನಾವೇನು ಅದನ್ನೇ ಮನಸ್ಸಿನ ತಪ್ಪು ಹಿಡಿಯಂಗಿಲ್ಲ ರೀ. ಸರದ್ ನಿಂತ್ರ ಬರೀ ಅದನ್ನ ಹೇಳ್ತಾರೆ ರೀ, ಇಲ್ಲಿ ಇರಲಿಲ್ಲ ಅಲ್ಲಿ ಹೋದಿ ಅದನ್ನ ನಿಮ್ಮ ಮನೆ ಯಾರು ಹಿಂಗೆ ಕಲ್ಸಿ ಇಟ್ಕೊಂಡ್ರಿ ನಿನ್ನಲ್ಲಿ. ನಿಮ್ಮ ಅವ್ನ ಕಲಿಕೆ ನಿಂಗೆ ಜಾಸ್ತಿ ಆಗಿತ್ತು, ಅವ್ರು ಹೇಳಿದ್ದಕ್ಕೆ ನೀ ಅಲ್ಲಿ ಹೋಗಿ ಉಳಿದಿ, ನನ್ನ ಮಗನ ನನ್ನಿಂದ ದೂರ ಮಾಡಿದ್ದೆ, ಬರೀ ಹಿಂಗೆ ಮಾತಾಡ್ತಾರೆ ರೀ. ನಾವೇನು ಮಾಡೋದ್ರಿ? ಇಲ್ವಾ ನಿಮ್ಮ ತಂದೆ ತಾಯಿನೂ ಈಗ ಬೇದಾಗ ಹಂಗೆ ಅಂತೀನಿ, ನೀನು ಹಿರಿಯರ ಮಾತಂಗೆ ಹಿರಿಯರು ಹಂಗೆ ಇರ್ಬೇಕು ಅಂತಂದ್ರೆ ಹೆಂಗೆ ವಾದ ಹಂಗೆ ಮಾತಾಡಿದ್ರು ಮತ್ತೆ? ಅಲ್ರಿ ಮಾವರ, ಈಗ ನಮ್ದು ತಪ್ಪು ಹೇಳ್ತಿರಲ್ರಿ. ಹುಡುಗರು ಹುಟ್ಟಿಷ್ಟು ದೊಡ್ಡ ಅದು ಒಂದಿನಾರ ಅತ್ತೆಯಾರು ಬಂದು ನನ್ನ ಮೊಮ್ಮಕ್ಕಳು ಹೆಂಗದ ಅಂತಂದು ಏನಾರು ನೋಡೋಕಾರಣ ಏನು ಮಾಡ್ತಾರೆ ರೀ ಅವರು? ಅಲ್ಲಿ ರಚಕನ ಇಲ್ರಿ, ನಮಗೆ ಬಂದಿರ ಅಂತೀರಿ. ಯಾಕ್ರಿ? ಅವರಿಗೆ ಮಗ ಸಸಿ ಬೇಕಾದ್ರೆ ಬರ್ಬೇಕಿತ್ರಿ ಇಲ್ಲೇ. ಮುಂದೆ ಹಂಗೆ ಹಾಕಿತ ನೋಡಕ್ಕೆ ಬರ್ತಿತ್ರಿ. ಏನು ಹೇಳಪ್ಪ ನಾನು ಈಗ, ಮತ್ತು ನಾನು ಇನ್ನು ಕರ್ಯಾಕೆ ಬಂದೇನಿ ಬರ್ರಿ ಅಂತ ಹೇಳಿ, ಮತ್ತು ನಿಮ್ದು ಇಷ್ಟ ನೋಡಪ್ಪ. ನಾವಾರ ಏನು ಮಾಡೋಣ? ಮತ್ತು ಈಗ ಮನಿತನ ಬಂದು ದಿವಸ ನೋಡ್ಕೊಂಗತ್ತೆ ಕರ್ಯಾಕೆ ಬಂದೇನಿ ಬಂದಿರಿಪ್ಪ ಅಂತೇಳಿ, ಮತ್ತು ಇಬ್ಬರು ಅಲ್ಲೇ ಅಂತೀರಿ. ಏನು ಮಾಡೋದು? ನೋಡಿ ಬಂದಾರ ಹೋಗ್ರಿ ಮನಿಗಾರ ಬಂದು ನೋಡ್ರಿ, ಮುಂದೆ ಮಾತಾಡೋ ಏನಾಗುತ್ತೆ ನೋಡೋಣ. ಆಯ್ತಪ್ಪ, ಬರೋದಾದ್ರೆ ಬರ್ತೇವೆ, ಬಂದು ಹೋಗ್ತೀವಿ. ಯಾವ ಬೇ ಗಿರ್ಜಾಕ್ಷಿಗೆ ಅವ್ರ ಮನೆಗೆ ಹೋಗಿ ಅದನ್ನ ನಾಷ್ಟ ತಾಟ್ಕೊಟ್ಟು ಬರ್ಬೇ. ಲೇಟ್ ಆಗತ್ತೆ, ಅವ್ರಿಗೆ ನಾಷ್ಟ ಮಾಡಿದಾರೆ ನೋಡೋರು. ಮತ್ತೆ ನೀನೇ ಹೋಗವಲ್ಲ ಬೇ. ಮುಂದಿಂದ ಏನು ಕೆಲಸ ಇದ್ರೆ ಉಳಿದಿದ್ದನ್ನ ಕೆಲಸ ಮಾಡ್ಕೋತೀನಿ. ಹೋಗಿ ಮೊದಲು ನಾಷ್ಟ ಕೊಟ್ಟು ಬರ್ಬಾ, ಮತ್ತು ಅವ್ರು ನಾಷ್ಟ ಮಾಡಿದ್ಮೇಲೆ ಕೊಟ್ಟು ಬರ್ತೀನಿ. ಹೋಗಿ ಬಂದು ತಡೆಯವ, ಇನ್ನೊಂದು ಐತಿ ಹಿಟ್ಟು ಇಡ್ಲಿ ಪತ್ರಿಕೆ ಹಾಕಿಟ್ಟು ಹೋಗ್ತೀನಿ. ಅದು ಬಂದ ಮೇಲೆ ನೀವು ಇಡಿ ಅಂತ ಬರ್ತೇನೆ ತಡಿ ಬೇ. ನಾನು ಇಡ್ಲಿ ಪತ್ರಿಕೆ ಹಿಟ್ಟು ಹಾಕಿ ಬೇಕಿಡ್ತಾನೆ, ಹೋಗ್ಬೇ ನೀ ಕೊಟ್ಟು ಬರ್ಬಾ. ಮತ್ತು ನಿಮ್ಮ ಆಗಿಂದ ಕೆಲಸ ಮಾಡ್ಕೊತ ನಿಂತು ಬಿಡ್ತೀವಿ. ಐದು ಬಾಂಡೆ ಮತ್ತು ಕುಡಿಸ್ಕೊಂತ ಅವ್ನು ತಿಕ್ಕೊಂತ ನಿಂತು ಬಿಡ್ತೀವಿ. ಅದಕ್ಕೆ ಇಡ್ಲಿ ಇಟ್ಟಾರ ಹಾಕಿಟ್ಟು ಹೋದ್ನಿ ಅಂದ್ರೆ ಮ್ಯಾಗಿಂದ ಅದು ಕೆಲಸ ಮಾಡ್ಕೋತಿ ಅಂತೇಳಿ ನಿಂತೆ ನಾನು. ಮತ್ತು ಈಗ ಅಲ್ಲಿ ಕೊಡಕ್ಕೆ ಹೋದ್ನಿ ಅಂದ್ರೆ ನಾವು ನಮ್ಮ ಮಾತು ಸಿಕ್ಕರೆ ಮತ್ತು ಬರೋದಾಗೋದಿಲ್ಲ, ಕುತ್ಕೊಂಡ್ಬಿಡ್ತೇವೆ ಮಾತಾಡ್ಕೊಂತ. ಅದಕ್ಕೆ ತೊಗೊಂಡು ಹೋದ್ರಾತ ಅಂತೇಳಿ ನೀನು ನಾಷ್ಟ ಮಾಡುವಣ್ಣ, ಬಂದು ಮಾಡ್ತೀನಿ ನಾಷ್ಟ. ಈಗ ಚಾದ ಕುಡ್ದೆ ನಿಪ್ಪಸಾಗೈತೆ, ನಾ ಏನು ಒಲ್ಲೆ. ನೀನು ನಾಷ್ಟ ಮಾಡು. ನಿಮ್ಮ ಅಪ್ಪಾರ ಜಾಕಕ್ಕೆ ಹೋಗ್ಯಾರ ನೋಡು, ಅವ್ರಿಗೆ ನಾಷ್ಟ ಹಾಕಿಕೊಡು. ನೀನು ನಾಷ್ಟ ಮಾಡೋರ ಜೊತೆ ಬರ್ತೇನೆ ನಾನು. ನೋಳೆ ಹಾಕೊಡ್ಲೇನು ಬೇ, ಹಾಕಿಟ್ಟೆ ಅವ್ರಿಗೆ ಮನೆ ಕೊಡಾಕ. ಎಲ್ಲ ಸಾಂಬಾರು ಚಟ್ನಿ ಇಡ್ಲಿ ಎಲ್ಲ ಅವ್ರ ತಾಟಿಗೆ ಹಾಕಿಟ್ಟೇನಿ, ಒಯ್ದು ಕೊಡೋದಷ್ಟೇ. ಮುಂಚೆಗ ಕಳ್ಸಂತ ಹೇಳ್ತಿದ್ದೆ, ಅದು ಸುಡ್ತತಿ ಸಾಂಬಾರು. ಅದು ಪಾಪ ಮತ್ತೆ ಹಿಡ್ಕೊಂಡು ಹೋಗೋರಾಗ ಚಾಲಿಗಿಲ್ಲೇನ ಅಂತ ಹೇಳಿ ಸಾಣದ ಅದು ಹುಡುಗ ಹಿಡ್ಕೊಂಡು ಗಾಂವ್ ಹೋಗೋದಲ್ಲ. ಅದಕ್ಕೆ ನಾನು ಕೊಟ್ಟು ಬರ್ತೇನೆ ಆ ಜೊತೆ ಹೋಗ್ಬರಲ್ಲ ನಾನು. ಹ್ಞೂ ಬೇ ಹೋಗ್ಬಾ, ತಡಿ ತೊಗೊಂಬರ್ತೀನಿ ತಾಟ್. ನೋಡ್ತಾ ಬರೇವ. ಹ್ಞೂ ಬೇ ಬಂದೆ ತೋಬೆ. ಜ್ಯೋತಿ ನಿಮ್ಮ ಅಪ್ಪರಿಗೆ ನಾಷ್ಟ ಹಾಕೊಟ್ಟು ನೀನು ನಾಷ್ಟ ಮಾಡ. ಅದು ಬರುತ್ತಾನ ಅದಕ್ಕೆ ಕೊತ್ಕೊಂಡ್ರು ಬಿಡೇನೆ. ನೀ ಬಿಸಿ ಇಡ್ಲಿಗೆ ಜೀವದಿ ತಿಂದ್ಬಿಡುವ, ಬರ್ತೇನೆ ನಾನು. ಹ್ಞೂ ಬೇ ಆತ ದೌಡ್ ಬಾ ನೀನು. ಹ್ಞೂ ಬರ್ತೇನೆ. ನಿಮಗೆ ಇಡ್ಲಿ ಇಟ್ಟೇನು ನೋಡುತ್ತೀರೋ? ಜ್ಯೋತಿ ಏನಪ್ಪ ಇದು ನಾಷ್ಟ ಆಗಿದ್ರೆ ನಾಷ್ಟ ಹಾಕೊಂಬರ್ಬ, ಹೊತ್ತಾಗೈತೆ ನಂಗೆ ಕೆಲ್ಸಕ್ಕೆ ಹೋಗ್ಬೇಕು. ಅಪ್ಪ ಇಡ್ಲಿ ಮಾಡಿದ್ಲವ, ಹಾಕೊಂಬರ್ಲೆ? ಇಡ್ಲಿ ಮಾಡಿದ್ರೇನ? ಆಯ್ತು ಹಾಕೊಂಬ. ಚಟ್ನಿ ಸಾಂಬಾರು ಹಾಕೊಂಬ, ಪಟ್ನ ಹಾಕೊಂಬ, ಹೊತ್ತಾಗೈತಿ. ನೀನು ನಾಷ್ಟ ಮಾಡಿಬಿಡ್ಬೇಕಿಲ್ವಾ? ನಿಮ್ಮವ್ವ
ಇದು ಮೊನ್ನೆ ಗಿರಿಜಾಕ್ಷಿಗೆ ಅವರು ಊರಾಗಿಂದ ಬುತ್ತಿ ಪಲ್ಲೆ ಹಚ್ಕೊಂಬಂದು ಕೊಟ್ಟಿದ್ರು ತಾಟ್ ಅವ್ರದ್ದಿತ್ತು ತಾಟ್ ಹಂಗಾಗಿ ಹಂಗ ಏನು ಕೊಡದಂತೆ ಇಟ್ಕೊಂಡಿದ್ವಿ ಅಪ್ಪ ತಾಟ್ ಅವ್ರದ ತಾಟ್ ಇತ್ತಲ್ಲ ಇಡ್ಲಿ ಅದು ಕೊಟ್ಟು ಬಂದ್ರತ ಅಂತ ಹೇಳಿ ಅವ್ರ ಮನೆಗೆ ಕೊಡಕ್ಕೆ ಹೋಗ್ಯ. ಹೌದನವ? ಹ್ಞೂ ಆಯ್ತು. ಅಪ್ಪ ನಾ ಹಿಂದಗಡೆ ನಾಷ್ಟ ಮಾಡಿದ್ದು ಅವು ಬಂದ್ಲಂದ್ರೆ ನೀನು ನಾಷ್ಟ ಕೊಡ್ತೇನೆ ತಡಿ, ಮತ್ತೆ ಹೊಳ ಮಳ ಗಾಮ ಹೋಗುದಿಲ್ಲ ನಾನು ತಿನ್ನಕ್ಕೆ ಕುಂತೀನಿ ಅಂದ್ರೆ ಅದಕ್ಕೆ ಅಪ್ಪ ನಾಷ್ಟ ತೋ ಕೊಡುವ ಇಲ್ಲಿ. ಅಪ್ಪ ಬಿಸಿ ಇಡ್ಲಿ ಪಾತ್ರೆಗೆ ಅದಾವು ಇವ್ನ ಹಾಕ್ತೀನಿ ಈಗ ಮತ್ತೆ ಹಾಕ್ತೀನಿ ಬಿಸಿ ಇವು. ಏ ಸಾಕು ಬಿಡುವ, ಬಿಸಿಲಿನ ಜಳಕ್ಕೆ ನಾಷ್ಟ ಭಾಳ ತಿನ್ನಕ್ಕೆ ಹೋಗುದೇ ಇಲ್ಲ. ಬಿಸಿಲಾಗ ಅಡ್ಡಾಡ್ ಕೆಲಸ ಅದು ಇರ್ತೈತಿ. ಸಾಕು ಬಿಡುವ ನನಗೆ. ಅಪ್ಪ ಹೊರಗೆ ಕೆಲ್ಸಕ್ಕೆ ಅದು ಹೋಗ್ತೀರಿ ನಾಲ್ಕಿಡ್ಲಿ ಅದು ಸಾಲ್ತತಿ ಅವ್ನು ತಿನ್ರಿ ಬಿಸಿ ಹಾಕ್ತೇನೆ. ಏ ಬ್ಯಾಡ್ ಬಾರ್ಬಾ ಜ್ಯೋತಿ, ಅಯ್ಯೋ ಕೇಳೋದೇ ಇಲ್ಲ ಹುಡುಗಿ. ಗಿರ್ಜವ್ವ ಒಳಗ ಏ ಪಾರ್ವತಿ ನೋಡ ಅರೆದರ್ಗತೆ ಬಾರೇವ ಒಳಗೆ ಇಲ್ಲಕ್ ನಿಂತಿ. ಇಲ್ಲಿ ಬಿಡವ ನೀನು ಒಮ್ಮೊಮ್ಮೆ ಹಿತ್ತಲ್ದಾಗ ಅದು ಬಾಂಡ್ಯದ ತಿಕ್ತಿರ್ತಿಲ್ಲ ಅದಕ್ಕೆ ಹೋದ್ರಿದೆ ತೋರ್ವ ನಾಷ್ಟ ಇಡ್ಲಿ ಮಾಡಿದ್ದೆ ಕೊಟ್ಟೋದ್ರತಂತ ಬಂದೆ. ಅಲ್ಲ ಪಾರ್ವತಿ ಹಂಗ ತಾಟ್ ಅದು ಕೊಡ್ಬೇಕಿಲ್ಲ ಮತ್ತೆ ಅದು ಏನಂದ್ರೆ ನಾಷ್ಟ ಕೊಟ್ರೆ ಇಸ್ಕೋತೇವನ ಹಾಗೆ ಇವ ಸುಮ್ಮನೆ ದೌತಿ ಮಾಡ್ಕೊತೀನಿ ನೋಡಿ ಹೆಂಗ ತಂದು ಅವತ್ತ ಕೊಡು ಅಂತ ಅಂದೇನಿ ಕೊಡ್ಲಿಲ್ಲ ನೋಡು. ಏನಾತ್ ಬಿಡ ಇವ ನಾವು ನಮ್ದು ಹೆಂಗೆ ಕೈ ರುಚಿ ಇಡ್ಲಿ ಸಾಂಬಾರು ಚಟ್ನಿ ಹೆಂಗಾಗಿತ್ತು ನೋಡಿ ನಮ್ಮ ಕೈ ರುಚಿ. ಪಾರ್ವತಿ ನೋಡಿ ಎಂತ ಚಲೋ ನಾಷ್ಟ ಅದು ಮಾಡ್ತಿ ತಡಿವ ಇಟ್ಟು ಬರ್ತೇನೆ ತಡಿ. ಇಟ್ಟು ಪಾರೇವ ನಾನು ಹೋಗ್ತೀನಿ. ಜ್ಯೋತಿ ಯಾರಪ್ಪಾರ ಅದು ಇನ್ನೂ ಕೆಲ್ಸಕ್ಕೆ ಹೋಗಿಲ್ಲ ಅವರು ನಾಷ್ಟ ಅದು ಹಾಕಿ ಕೊಡು ಅಂತ ಹೇಳಿ ಬಂದೆ. ಹೋಗಿ ಅಂತ ತಡಿ ಒಂದು 5 ನಿಮಿಷ ಕುಂತಾರ ಕುಂದ್ರು ಹಾಕೊಂಬರ್ತೇನೆ ಕುಂದ್ರು ಪಾರ್ವತಿ. ಇವಾಗ ಗಿರ್ಜಾವ ಚಾ ಏನು ಬೇಡ ಈಗ ನಾಷ್ಟ ಇಲ್ದ ಹೊಳ ಮಳ ಚಾ ಬೇಡವಾ ನಿಪ್ಪಸಕತಿ ಒಲ್ತು ಇಲ್ಲಿ ತನ ಬಂದು ಹಂಗ ಹೋಗ್ತೀನಿ. ಏನು ಅರೇದಾರವ ಈ ಬಂದಾಗ ಚಾ ಅದು ಕುಡ್ತೀವಿ. ನಿಮ್ದು ನಾಷ್ಟ? ನಂದು ನಾಷ್ಟ ಇಲ್ಲಿ ನೋಡುವ ಇನ್ನೂ ಹೊಲ ಅರ್ಗುದೈತೆ ಅಂತೇಳಿ ಮಣ್ಣು ಮುಗೋದಂತಂದ್ರೆ ಮತ್ತಿನ ಇವತ್ತೊಂದಿನ ಇನ್ನೊಂದು ಹೊಲ ಐತಿ ಹರಗಕ್ಕೆ ಬಾ ಅಂತ ಇದ್ರಂತ ದೌಡ ಹೋಗ್ಯಾರ. ಇನ್ನೂ ನಾಷ್ಟ ಇಲ್ಲಿ ನೋಡು ಕಟ್ಕೊಂಡು ಹೋಗಿಲ್ಲ ಏನಿಲ್ಲ. ಹೊಳೆ ಬಂದು ನಾಷ್ಟ ಮಾಡ್ತೀನಿ 10 ಸುಮಾರು ಬರ್ತೇನೆ ಅಂತಂದ್ರೆ ಬಿಸಿಲಿನ ಜಳಕ್ಕೆ ದೌಡ ಹೊಳೆ ಬರ್ತೇನೆ ಅಂದಾರ ಅದಕ್ಕೆ ಕುಂತಿದ್ದೀನಿ ನೋಡು ಉಪ್ಪಿಟ್ಟು ಮಾಡಿದ್ದೆ ಕಾಯ್ಕೋತ ಕುಂತಿದ್ದೆ ನೋಡಿ ಬರ್ತಾರಂತ ಹೇಳಿ. ನನ್ನ ಮಗಳು ಜ್ಯೋತಿ ಅವ್ರು ನಾಷ್ಟ ಮಾಡಿದ್ಮ್ಯಾಗ ಕೊಟ್ಟು ಬರ್ತೀನಿ ನೀನು ಮನೆ ಕೆಲಸ ಬಿಟ್ಟು ಹೋಗ್ತೀನಿ ಇಲ್ಲ ಅಂತಂದು ಭಯಕತ್ ಬಿಟ್ಟಿದ್ ನೋಡು. ಇಲ್ಲಿ ಬಿಡವ ನಮ್ದು ಇಷ್ಟೊತ್ತಿಗೆ ನಾಷ್ಟ ಹಾಕಿತ್ತ ಹೊಲಕ್ಕೆ ಹೋಗೋ ಸಂಬಂಧ ಅವ್ರಿಗೆ ಕಳಿಸ್ಲಿಲ್ಲ ಕಟ್ಕೊಂಡು ಹೋಗಕ್ಕೆ ಒಲ್ಲೆ ಅಂದ್ರೆ ಇವ ಮಂಜು ಒಂದಿಟ್ಟು ಉಪ್ಪಿಟ್ಟು ಮಾಡಿದ್ದೆ ತಿಂದು ಆಡಕ್ಕೆ ಹೋಗ್ಯಾನ ನೋಡು. ಇಷ್ಟೋ ತನಕ ಕುಂತು ನಾ ಟಿವಿ ನೋಡ್ಕೊತ ಇದು ಕರೆಂಟ್ ಹೋದವಲ್ಲ ಈಗ ಹೊರಗೆ ಆಡಕ್ಕೆ ಹೋಗ್ಯಾನ ನೋಡು. ನಾಷ್ಟ ಆತನ ಮಂಜುನ್ ನಂಗಾರೆ ನಮ್ಮ ಮುಂಜಾನೆ ಫೋನ್ ಹಚ್ಚಾರ ಅಲ್ಲೇ ಕರೀಲಿಲ್ಲ ನಮ್ಮನೆ ಬಿಸಿ ಇಡ್ಲಿ ತಿಂದರೆ ಹೋಗಿದ್ನ ಮತ್ತು ನಾಷ್ಟ ಆತ ಒಂದು ಇನ್ನೊಂದು ಟ್ರಿಪ್ ಹೊಳೆ ಬರ್ತಾನೆ ಈಗ 11 ಸುಮಾರು ಹೊಟ್ಟೆ ಸತಿ ಏನರ ಇದ್ರೆ ಹಾಕಿ ಕೊಡು ಅಂತ ಹೇಳಿ ಅವಾಗ ನೀನು ಇಡ್ಲಿ ತಂದಿಯಲ್ಲ ಅವ್ನು ಹಾಕಿ ಕೊಡ್ತಾನೆ ತಿಂತಾನೆ. ಹೌದಾ ಹುಡುಗರು ಆಟ ಆಡ್ತಾವ ಬಿಡ ಇವ ಏನು ಗುಬ್ಬಿಗತ್ತೆ ಇಟ್ಟು ತಿಂತಾವು ಹೊಟ್ಟೆಯಲ್ಲಿ ತುಂಬಕ್ಕೆ ಪಾಪ ಅವು ಕಾಡು ಬಂದಿರ್ತಾವ ಹಸುವಕತ್ತೆ ಮತ್ತೆ ಹೊಟ್ಟೆ ತುಂಬ ಒಮ್ಮೆ ತಿಂದ್ರಾಕತ್ತೆ ಪಾರ್ವತಿ ಹಂಗೆ ತಿನ್ನೋದಿಲ್ಲ. ಈಗ ನಾಷ್ಟ ಮಾಡಕ್ಕೆ ಇನ್ನೇನು ಕುಂದಿರ್ತಾನಂತ ಇಟ್ಕೋ ಯಾವ ಹುಡುಗರು ಆಡಕ್ಕೆ ಬರ ಮಂಜು ಬಂದು ಆಡಕತ್ತೇವೆ ನೋಡು ಅಂತಂದು ಕರೆಯಾಕೆ ಬಂದ್ರೆ ಸಾಕು ಹಾಕಿಟ್ಟಿದ್ದು ನಾಷ್ಟ ಬಿಟ್ಟು ಅಲ್ಲೇ ಹೋಗ್ಬಿಡುದ ಮತ್ತು ಹೊಟ್ಟೆ ಸಿಗ್ತೈತದ ಅಲ್ಲಿ ಓಡಿ ಓಡಿ ಆಟ ಆಡಿರ್ತಾವ ಹುಡುಗರು ಹಂಗೆ ಬಿಡ ಇವ ಮತ್ತು ಆಟಕ್ಕೆ ಲಕ್ಷ್ಯ ಮಾಡ್ತಾವ ಇವು ಮತ್ತು ತಿನ್ನಾಕವಲ್ಲು. ಮೂರು ರೊಟ್ಟಿ ಚಪಾತಿನ ಯಾಕೆ ತಿಂತೇನಂತಾನ ಬರೀ ಮಿನ್ನ ಬೇಡ್ತಾನ. ಪಲಾವ್ ಮಾಡು ಒಗ್ಗರಣೆನ ಮಾಡು ಉಪ್ಪಿಟ್ಟು ಒಲ್ಲ ಅವಲಕ್ಕಿ ಒಲ್ಲ ಇಂಥವು ಏನಾರ ಇಡ್ಲಿ ದೋಸೆ ಪಡ್ಡು 3 ಹೊತ್ತು ಕೂಡ ಅವನ್ನ ತಿಂತಾನ ಜೀವದಾನ. ಇನ್ನು ಹುಡುಗರು ರೊಟ್ಟಿ ತಿನ್ನಕವಲ್ಲ ಬಿಡವ ಬರೀ ಹೊರಗಿಂದು ಬೇಡ್ತಾರೆ ಇಲ್ಲಂದ್ರೆ ಮನ್ಯಾಗ ಏನಾರ ಮಾಡಿಕೊಡ್ಬೇಕು. ಬಜ್ಜಿನೇ ತಿನ್ನೋದಿಲ್ಲ ನಾವೆಲ್ಲ ಸಣ್ಣರಿದ್ದ ಬಜ್ಜಿ ಅಂದ್ರೆ ಅಷ್ಟು ಜೀವ ನಮಗೆ ಬಜ್ಜಿ ತಿನ್ನಕವಲ್ವು ಈಗ ಬರೀ ಗೋಬಿ ಮಂಚೂರಿ ಏನೇನ ನಮಗೆ ಹೆಸರು ಸತಿ ಅನ್ನಕ್ಕೆ ಬರೋದಲ್ಲ ಅವು ಬೇಕಂತ ನಿಂದಿರ್ತಾವೆ. ಇಲ್ಲೇವಾ ನಾವು ಸಣ್ಣರಿದ್ದಾಗ ಅತ್ತಾಗಿಂದ ನಮ್ಮ ಅಪ್ಪರ ಎದಕ್ಕರ ಬರೋ ಮುಂದೆ ಸಣ್ಣದು ಬಿಸ್ಕಿಟ್ ಬಂಡಲ್ ಕೈ ಹಿಡ್ಕೊಂಬಂದ್ರೆ ನಮ್ಗೆ ಅದ ಬಗ್ಗೆ ಇದ್ರಾಗ ಚಾದಾಗ ಎದ್ಕೊಂಡು ತಿನ್ನಾಕ ನನಗೆ ನಿನಗಂತ ಬಡ್ದಾಡ್ತಿದ್ವಿ. ಈಗ ಇವ್ರಿಗೆ ಕಣ್ಣ ಕಾಣೋದಿಲ್ಲ ಈಗ ಬಿಸ್ಕಿಟ್ ಅಲ್ಲ ಅಂತ ನಿಂದಿರ್ತಾರೆ. ಕಾಲೇಜಿಗೆ ಹೋಗಿಲ್ಲನ ಸೂಟಿ ಇತ್ವ ಪರೀಕ್ಷೆ ಅದಾವಲ್ಲ ಓದಕ್ಕೆ ಬಿಟ್ಟಾರ ಕೆಲಸ ಅದ ಮಾಡಿ ಓದ್ಕೊಂತ ಕುಂದಿರ್ತಾಳೆ ಎಲ್ಲ ನನ್ನ ಮ್ಯಾಗ ಬಿಡೋದಿಲ್ಲ ಏನು ರೊಟ್ಟ ಮ್ಯಾಗಿಂದ ಕಸ ಹೊಡಿದು ನೆಲ ಅದು ಒರೆಸಿ ಅರಿಬಿ ಅದ ನಾನು ಹೋಗೋದು ಹಾಕ್ತೇನೆ ಓದೋದಿರ್ತದೆ ಅಂತ ಹೇಳಿ ಜಾಕ ಪೂಜೆ ಮಾಡಿ ಓದ್ಕೊಂತ ಕುಂತಿರ್ತಾ ಆಸ್ರಕ ಬಿಡುವ ಒಟ್ಟು ಕೆಲಸಕ್ಕೆಲ್ಲ ಮಾಡ್ತಾಗಿರ ಕೆಲಸಕ್ಕೆ ಏನು ಬೇಸರ ಮಾಡ್ಕೊಳ್ಳೋದಿಲ್ಲ ಕೆಲಸ ಎಲ್ಲ ಹೊಡೆದಾಗ್ತಾವಡು. ಪರೀಕ್ಷೆ ಇರ್ಲಿಕ್ಕಂದ್ರೆ ಏನು ಬಿಡು ನನಗೇನು ಹಚ್ಚೋದೇ ಇಲ್ಲ ರೊಟ್ಟಿ ಮಾಡಕಲ್ತಾಳ ಈಗ ನಾವು ಮೊದ್ಲಿಂದ ರೂಢಿ ಇಟ್ಬಿಟ್ಟೇವ ಎಲ್ಲ ಮಾಡ್ತಾವ ರೊಟ್ಟಿ ಚಪಾತಿ ಮಸ್ತ್ ಮಾಡ್ತಾವ ಬಿಡು. ಹಂಗೆ ಇರ್ಬೇಕು ಬಿಡವ ಹೆಣ್ಮಕ್ಳು ಕಲತ್ ಮರಿಬೇಕು. ಇದೊಂದು ಸಂಬಂಧ ಈಗ ಸುಟ್ಟಿ ಇರ್ತೈತಲ್ಲ ಮೊದ್ಲು ಸಾಲಿಗೆ ಹೋಗೋ ಮುಂದೆ ಹೆಂಗಾಕಿತ್ತು ಏನಾರ ಮಾಡಿ ದೊಡ್ಡ ತಿಂದು ಹೋಗ್ಬಿಡ್ತಿದ್ದ ಅಲ್ಲಿ ಊಟ ಕೊಡ್ತಿದ್ದಲ್ಲ ಊಟ ಮಾಡ್ತಿದ್ನ. ಈಗ ಸಾಲಿ ಸುಟ್ಟಿ ಬಿಡ್ತಂದ್ರೆ ಒಟ್ಟನ ಹಾಕ್ತಿದ್ದಾನಂತ ನಾ ರೊಟ್ಟಿ ಪಲ್ಲೆ ಮತ್ತೆ ಬರ್ತಾವ ಏನಾರ ಮಾಡೋದವ ಇಡ್ಲಿ ಮಾಡ್ಬೇಕು ಇಲ್ಲಂದ್ರೆ ಒಂದಿನ ದೋಸೆ ಪಡ್ಡಿ ಹಿಂಗೆ ಮಾಡ್ಬೇಕು ಮತ್ತು ರೊಟ್ಟಿ ಮಾಡಿದ್ರು ಹೊಳ್ಳಿ ಅವ್ಗೆ ಏನಾರ ಮತ್ತು ಬೇರೆ ಏನಾರ ಜೋಳದ ಪಡ್ಡಿ ಇಂಥವು ಏನಾರ ಮಾಡ್ಕೊಡ್ಬೇಕು. ನಾ ತಿನ್ನೋದೇ ಇಲ್ಲ ಒಟ್ಟೆ ಮತ್ತು ಅವು ಏನು ತಿನ್ನೋದ ಬಿಡು ಮತ್ತೆ ಹಂಗೆ ಉಪವಾಸ ಅಡ್ಡಾಡ್ತಾವಂತೆ ಮತ್ತೆ ಮಾಡ್ಕೊಡೋದು ಅವ್ರಿಗೆ. ಹಂಗೆ ಬಿಡವ ಹುಡುಗರು ಹೊಟ್ಟೆ ತುಂಬ ತಿಂದು ಅಡ್ಡಾಡಿದ್ರೆ ತಾಯಿಗಳಿಗೆ ಚಿಂತಿರೋದಿಲ್ಲ ಇವು ಇಡಿಟ್ಟು ತಿಂತಾವು ಹೊಟ್ಟೆ ತುಂಬ್ತಾ ಇಲ್ಲ ಅಂತೇಳಿ ನಮಗೆ ಸಮಾಧಾನ ಆಗೋದಿಲ್ಲ ಮತ್ತೇನು ಅವ್ರಿಗೆ ಬೇಕಾಗಿದ್ದು ಮಾಡಿಕೊಡೋದು. ಮನೆ ಹಂಗೆ ಆಕತ್ ನೋಡಿ ಪಾರ್ವತಿ ಈಗ ಟಮಾಟೆ ಏನೇನು ಸಾರು ಮಾಡಿರ್ತೇವಲ್ಲ ನಾ ಯಾಕೆ ತಿಂದನಂತ ತಿಳಿ ಸಾರು ಯಾಕೆ ಮಾಡಿ ನಾ ಇದನ್ನು ಅಲ್ಲಿ ನಾನು ತಗೊಂಡಿಟ್ಟು ಬೇಳೆ ಸರಿ ಜೀವದನ ಕಮಲಕ್ಕರ ಕಾಯಮಿ ಹೊಲ ಕಟ್ಟು ಸಂಬಂಧ ಮಂದಾಗ ಸಾರು ಮಾಡೇ ಬಿಟ್ಟಿರ್ತಾರೆ ಅವ್ರು ಬ್ಯಾಳಿ ಹಾಕಿಲ್ಲ ಹಿಟ್ಟು ಹಚ್ಚಿ ಸಾರು ಮಾಡಿರ್ತಾರೆ ಅವ್ರ ಮನೇಲಿ ಸಾರು ಬೇಕು ಮತ್ತು ಒಂದು ಲೋಟ ಹಿಡ್ಕೊಂಡು ಓಡಿ ಹೋಗಿ ಇಸ್ಕೊಂಬರ್ಬೇಕು. ಕಮಲಕ್ಕ ಅವ್ರು ಸಾರು ಕೊಡೆಯವ ಮಂಜುಗ ಅಂತ ಹೇಳಿ ಪಾಪಕ್ಕಿನ್ನ ಕೇಳಿಲ್ಲ ಅಂದ್ರೆ ಒಮ್ಮೆ ಮಾಡಿಲ್ಲ ಅಂದ್ರೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿರ್ತಾಳೆ ಇಲ್ಲ ತಾನ ಬಂದು ಕೊಟ್ಟೋಕಾಳ. ಕಮಲಕ್ಕನ ಕಾಯಂದು ಬ್ಯಾಳಿ ಸಾರದು ಮಸ್ತ್ ಆಕತಿ ಕೊಡ್ತಾ ಬಿಡುವ ಪಾಪಕ್ಕೆ ಹುಡುಗರಿಗೆ ಅಂತಲ್ಲ ಎಲ್ಲರಿಗೂ ಹಂಗೆ ಇದು ಮಾಡ್ತಾಳ. ಮಂಜು ಜಗ್ ಜೀವದಾರ ಅವ್ರು ಮನೆ ಮಂದಿನ ಜೀವದಾರ ಅವ್ರು ಒಂದು ದಿನ ಹಾಲು ಇಸ್ಕೊಂಬರಾಕ ಅವನ ಹೊಕ್ಕಣ ಮುಂಜಾನೆ ಹೋಗೋದ್ರ ಕೆಲಸ ಇರ್ತದೆ ಅಂತೇಳಿ ಅವ ಬರ್ಲಿಕ್ಕಂದ್ರೆ ಮಂಜು ಬಂದಿಲ್ಲ ನಾನು ಕೇಳ್ತಾರಂತ ಕಮಲಕ್ಕರ ಮನ್ಯಾಗ
ಹೌದಾ ಎಲ್ಲಾನು ಹಚ್ಕೊಂತದ ಮಂಜು. ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ಲಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ. ನಮ್ಮ ಕಥೆಗಳು ಇಷ್ಟ ಆಯ್ತು ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.